Sir, double into. ಶಾಸಕ ಲಕ್ಷ್ಮಣ ಸವದಿ ರಾಜು ಕಾಗಿ ಮಾರ್ಗದರ್ಶನದಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಕಬ್ಬಿನ ಬಿಲ್ಲು ಪಾವತಿ ಅಧ್ಯಕ್ಷ ಪರಪ್ಪ ಸವದಿ. ಶಾಸಕ ಲಕ್ಷ್ಮಣ ಸವದಿ ಹಾಗೂ ರಾಜು ಕಾಗಿಯವರ ಮಾರ್ಗದರ್ಶನದಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಕಬ್ಬಿನ ಬಿಲ್ಲು ಪಾವತಿ ಮಾಡುತ್ತೇವೆ. ರೈತ ಬಾಂಧವರು ಇನ್ನು 2 ತಿಂಗಳುಗಳ ಕಾಲ ಅವಸರ ಮಾಡದೆ ಕಬ್ಬನ್ನು ಕಾಯಿಸಿ ನಮ್ಮ ಕಾರ್ಖಾನೆಗೆ ನೀಡಿ ಸಹಕರಿಸಿ ಎಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವದಿ ರೈತರಲ್ಲಿ ಮನವಿ ಮಾಡಿಕೊಂಡರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಸಭಾಭವನದಲ್ಲಿ ಕಾರ್ಖಾನೆಯ ಅಧಿಕಾರಿಗಳು ಕಾರ್ಮಿಕರು ಆಯೋಜಿಸಿದ ತಮ್ಮ 68ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸುಮಾರು 25 ವರ್ಷಗಳಿಂದ ನನ್ನ ಅಧ್ಯಕ್ಷತೆಯ ಕಾಲಾವಧಿಯಲ್ಲಿ ರೈತ ಬಾಂಧವರು ಕಾರ್ಖಾನೆಗೆ ಕಬ್ಬು ನೀಡಿ ಸಹಕರಿಸುತ್ತಾ ಬಂದಿದ್ದೀರಿ. ಇನ್ನು ಮುಂದೆಯೂ ಕೂಡ ಇದೇ ರೀತಿ ಸಹಕರಿಸಿ ಎಂದು ಅವರು ಈ ವರ್ಷ 7 ಲಕ್ಷ ಟನ್ ಕಬ್ಬು ನುರಿಸುವ ಗುರಿ ಹೊಂದಿದ್ದು, ಕಬ್ಬು ಕಟಾವು ಮಾಡಿದ ಪ್ರತಿ ರೈತರಿಗೆ 15 ದಿನಕ್ಕೊಮ್ಮೆ ಬಿಲ್ ಪಾವತಿ ಮಾಡಲು ನಿರ್ಧರಿಸಿದ್ದೇವೆ. ರೈತ ಬಾಂಧವರು ಇನ್ನು 2 ತಿಂಗಳುಗಳ ಕಾಲ ಕಾರ್ಖಾನೆಗೆ ಕಬ್ಬು ನೀಡಿ ಸಹಕರಿಸಿ ಎಂದರು. ನನ್ನ 68ನೆಯ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿದರು. ಇವತ್ತು 68ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಕಾರ್ಮಿಕರು ಹಾಗೂ ನಮ್ಮ ಸದಸ್ಯರು ಹಾಗೂ ನಮ್ಮ ಆತ್ಮೀಯರ ಎಲ್ಲ ಬಂಧು ಬಳಗಗಳು ಕೂಡಿಸಿಂದು ಇವತ್ತು ನಮಗೆ ಆಚರಣೆ ಮಾಡ್ಯಾರು. ಇದನ್ನು ನಾವು ಎಲ್ಲರಿಗೆ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾನೆ. ಯಾಕಂದರೆ ಈ ಪೋಸ್ಟರ್ ಹಂಚಿದವರು ಆಯ್ತು, ಇವತ್ತು ಮಾಲಾರ್ಪಣೆ ಮಾಡಿದವರು ಆಯ್ತು, ಎಲ್ಲ ನಮ್ಮ ಬಳಗಕ್ಕೆ ಇವತ್ತು ಧನ್ಯವಾದಗಳು ಹೇಳ್ತಾನೆ. ಇವತ್ತು ನಮ್ಮ ಈ ಸಲ ನಮ್ಮ ಫ್ಯಾಕ್ಟ್ರಿ ಭಾಳ ಒಳ್ಳೆಯ ರೀತಿಯಿಂದ ನಡೆದೈತಿ. ಈಗ ನಮ್ಮ ಚೀಫ್ ಇಂಜಿನಿಯರ್ಗಾಗಲಿ, ಚೀಫ್ ಕೆಮಿಸ್ಟ್ರಿಗಾಗಲಿ, ನಮ್ಮ ಸಿಗಾಗಲಿ ಮತ್ತು ನಮ್ಮ ಸಿಡಿಒಗಾಗಲಿ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ದಿವಸ ಈ ವರ್ಷದಾಗ ಯಾವಾಗೂ ನಮ್ಮ ಫ್ಯಾಕ್ಟ್ರಿ ನಡೆದಿಲ್ಲ. ಆದರೆ ಈ ವರ್ಷ ರಿಕವರಿ ಚಲೋ ಐತಿ, ಒಳ್ಳೆ ಚಲೋ ಕಬ್ಬರ ತಂದರು. ಅವ್ರಿಗೆಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾನೆ. ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿ ಇವತ್ತಿನವರೆಗೆ 3,50,000 ಕ್ರಷಿಂಗ್ ಆಗೈತಿ, 11,35 ರಿಕವರಿ ಐತಿ. ಒಳ್ಳೆಯ ರೀತಿಯಿಂದ ಈಗಾಗಲೇ ನಾವು ಆಲ್ರೆಡಿ ಬಿಲ್ಲು ಕೊಟ್ಟಿದ್ದೀವಿ. ಬಿಲ್ ನವಂಬರ್ 30 ತನಕ ನಾವು ಕಬ್ಬಿನ ಬಿಲ್ಲನ್ನು ಕೊಟ್ಟಿದ್ದೀವಿ. ಎಲ್ಲ ರೈತರಿಗೆ ಮುಟ್ಟ್ಯಾವ, ಅವ್ರ ಖಾತೆಗೆ ಜಮಾ ಆಗ್ಯಾವ. ಈಗ ಮುಂದಿನ ದಿನಮಾನದಾಗ ಒಳ್ಳೆಯ ರೈತರಿಗೆ ನಾವು ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ, ಮುಂದಿನ ದಿನಮಾನದಾಗ ನಮ್ಮ ಜನವರಿ ಫೆಬ್ರವರಿ 2 ತಿಂಗಳ ರೈತರಿಗೆ ಇಟ್ಕೊಂಡು ನಮ್ಮ ಕಬ್ಬ ಸಹಕಾರ ಮಾಡಿರಂದ್ರೆ ಈ ವರ್ಷ ಮತ್ತೆ ನಮಗೆ ಫಾಯ್ದಾದಾಗ ಬರ್ತೈತೆ ಅಂತ ತಿಳಿಸಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತರಿಗಾಗಲಿ, ನಮ್ಮ ಶೇರ್ ಹೋಲ್ಡ್ರಿಗಾಗಲಿ ನನ್ನ ಇಷ್ಟ ವಿನಂತಿ ಅಂದ್ರೆ, ಈ ಜನವರಿ ಫೆಬ್ರವರಿ 2 ತಿಂಗಳ ನಮ್ಮ ಕಬ್ಬ ಪೂರೈಕೆ ಮಾಡಿರಂದ್ರೆ ಇನ್ನು ಮತ್ತು 15 ದಿವಸ ಬಿಟ್ಟಿಸಿಂದ ಕಬ್ಬಿನ ಬಿಲ್ಲನ್ನು ಹಾಕ್ತೀವಿ. ನಾವು ಪ್ರತಿ 15 ದಿವ್ಸಕ್ಕೊಮ್ಮೆ ಕಬ್ಬಿನ ಬಿಲ್ ಹಾಕ್ತೀವಿ ನಾವು. ಯಾಕಂದರೆ ನಾವು ಈಗಿನ ಪ್ರಕಾರ ಅಂದ್ರೆ ನಾವು ಜನವರಿ ನವಂಬರ್ 30 ತನಕ ಬಿಲ್ ನಾವು ಪೇಡ್ ಮಾಡಿದ್ವಿ. ಎಲ್ಲ ಮುಂದಿನ ಮತ್ತು 15ನೇ ತಾರೀಕು ಹಾಕ್ತೀವಿ ಬಿಲ್ಲ. ಇಷ್ಟು ದಿವಸದಾಗ ಅಂದ್ರೆ ಈ ವರ್ಷ ನಮ್ಮ ಎಲ್ಲ ಒಳ್ಳೆಯ ರಿಕವರಿ ಆಗಲಿ, ಇದಾಗಲಿ, ನಮ್ಮ ಆಡಳಿತ ಮಂಡಳಿ ಆಗಲಿ, ಒಟ್ಟು ಎಲ್ಲರೂ ಒಂದು ಇದರಿಂದ ಲಕ್ಷ್ಮಣ ಸವದಿ ಆಗಲಿ, ರಾಜು ಕಾಗಿ ಆಗಲಿ ಅವರ ಮಾರ್ಗದರ್ಶನದಾಗ ಇನ್ನೂ ಮುಂದಿನ ದಿನಮಾನದಾಗ ಹೆಚ್ಚಿನ ರಿಕವರಿ ಮತ್ತು ನಾವು 7 ಲಕ್ಷ ಟಾರ್ಗೆಟ್ ಇಟ್ಟಿದ್ದೀವಿ. 7 ಲಕ್ಷ ಕ್ರಷಿಂಗ್ ಮಾಡ್ಬೇಕಂತ ಹೇಳಿಸಿಂದ ನಾವು ಎಲ್ಲ ನಮ್ಮ ನೌಕರ ವರ್ಗದವರಾಗಲಿ, ನಮ್ಮ ಆಡಳಿತ ಮಂಡಳಿ ಆಗಲಿ, ನಮ್ಮ ನೌಕರರ ಮಿತ್ರ ಆಗಲಿ ಹೇಳ್ತಾರೆ. ನಾವು 7 ಲಕ್ಷ ಮಾಡಿ ಈ ವರ್ಷ ತೀರ್ಸೋಣ ಅಂತ ಹೇಳಿಸಿಂದ ಅಂದರು. ಅವರೆಲ್ಲರೂ ಸಹಕಾರದಿಂದ ಮುಂದಿನ ದಿನಮಾನದಾಗ ನಾವು 7 ಲಕ್ಷ ಮೇಲೆ ಕ್ರಷಿಂಗ್ ಮಾಡ್ತೀವಿ ಅಂತ ಹೇಳಿಸಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಇದೇ ಸಮಯದಲ್ಲಿ ಸಂಗಮನಾಥ ಬ್ಯಾಂಕ್ ಅಧ್ಯಕ್ಷ ಮಲ್ಲೇಶ್ ಸವದಿ, ಕಾರ್ಖಾನೆಯ ಅಧಿಕಾರಿಗಳಾದ ಎಸ್ಎ ಟಖಂಡವರ್, ಎಚ್ಡಿ ದರಿಗೌಡ, ಸಿಎಸ್ ಪಾಟೀಲ, ಎಸ್ಬಿ ಗೋಠಕಿಂಡಿ, ವಿಪಿ ಮನಗುಳಿ, ಡಿಬಿ ದೇಸಾಯಿ, ಎಲ್ಆರ್ ಮರಿಗೌಡ ಹಾಗೂ ಸೊಸೈಟಿ ಅಧ್ಯಕ್ಷ ಶ್ರೀಮತಿ ಅಂಜು ಮನಗುಳಿ, ಉಪಾಧ್ಯಕ್ಷ ಶಿವರಾಜ್ ಬಡಿಗೆ, ಪಿಕೆ ನಾಗನೂರ, ಪಿಕೆಪಿಎಸ್ ಅಧ್ಯಕ್ಷ ಬಸವರಾಜ್ ತೇಲಿ, ಕಾರ್ಮಿಕರು, ಸಿಬ್ಬಂದಿಗಳು, ರೈತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಪರಪ್ಪ ಸವದಿಯವರ 68ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.